ವೀಕ್ಷಕರೇ ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ದೇಶದಲ್ಲಿ ಪಂಚರಾಜ್ಯ ಚುನಾವಣೆಗಳು ನಡೀತಾ ಇದೆ. ಈಗಾಗಲೇ 2 ರಾಜ್ಯ, 1 ಕೇಂದ್ರಾಡಳಿತ ಪ್ರದೇಶಕ್ಕೆ ಚುನಾವಣೆ ನಡೆದಿದೆ. ಇನ್ನೂ 2 ರಾಜ್ಯಗಳ ಚುನಾವಣೆಗಳು ಬಾಕಿ ಉಳಿದಿದೆ. ಈಗ ಉಳಿದಿರುವ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ಎರಡೂ ರಾಜ್ಯಗಳು ಸಹ ಹೈ ವೋಲ್ಟೇಜ್ ಕಣಗಳಾಗಿ ನಮ್ಮ ಮುಂದೆ ಇವೆ. ಈಗ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಆಡಳಿತಾರೂಢ TMC ಬಿಡುಗಡೆ ಮಾಡಿರುವ ವಿಡಿಯೋ ಒಂದು ಭಾರೀ ಸದ್ದು ಮಾಡ್ತಾ ಇದೆ. ದೊಡ್ಡ ರಾಜಕೀಯ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಏನದು ವಿಡಿಯೋ, ಯಾಕಿಷ್ಟು ಸದ್ದು ಮಾಡ್ತಾ ಇದೆ, ಇವೆಲ್ಲ ವಿಷಯದ ಕುರಿತು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ವೀಕ್ಷಕರೇ, ಈ ಬಾರಿಯ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ TMC ಮತ್ತು BJP ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿದೆ. ಈ ಚುನಾವಣೆ ಒಂದು ರೀತಿ ಯುದ್ಧದ ರೀತಿ ಕಾಣ್ತಾ ಇದೆ. ಕೇಂದ್ರ ಸರ್ಕಾರ ಚುನಾವಣಾ ಆಯೋಗವನ್ನು, ತನಿಖಾ ಸಂಸ್ಥೆಗಳನ್ನು ಉಪಯೋಗಿಸಿಕೊಂಡಿದ್ದರ ಬಗ್ಗೆ ಅಸಮಾಧಾನವನ್ನು ದೀದಿ ಹೊರಹಾಕಿದ್ರು. BJPಯ ವಿರುದ್ಧ ನೇರವಾಗಿ ಬೀದಿಗೆ ಇಳಿದು ಪ್ರತಿಭಟನೆಯನ್ನು ಮಾಡಿದರು. ಹೀಗೆ ಜಟಾಪಟಿ ಜೋರಾಗಿ ಇರುವ ವೇಳೆ ಒಂದು ಸ್ಟಿಂಗ್ ಆಪರೇಷನ್ ವಿಡಿಯೋ ಒಂದು ಸಂಚಲನ ಸೃಷ್ಟಿಸಿದೆ. ಹುಮಾಯೂನ್ ಕಬೀರ್ ಎನ್ನುವ ರಾಜಕಾರಣಿ ಮೊದಲು BJPಯಲ್ಲೂ ಇದ್ದರು, ನಂತರ TMCಯಲ್ಲಿ ದೊಡ್ಡ ನಾಯಕನಾಗಿ ಗುರುತಿಸಿಕೊಂಡರು. ಈಗ ಪಕ್ಷದಿಂದ ಉಚ್ಚಾಟಿಸಲ್ಪಟ್ಟಿದ್ದಾರೆ. ಅದಾದ ನಂತರ ತಮ್ಮದೇ ಆದ ಪಕ್ಷವನ್ನು ಆಮ್ ಜನತಾ ಉನ್ನಯನ್ ಪಕ್ಷ ಅಂದರೆ AJUP ಪಕ್ಷವನ್ನು ಕಟ್ಕೊಂಡಿದ್ದಾರೆ. ಈ ಹುಮಾಯೂನ್ ಕಬೀರ್ ಕಳೆದ ವರ್ಷ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಬಾಬ್ರಿ ಮಸೀದಿ ರೀತಿಯಲ್ಲಿ ಮುರ್ಷಿದಾಬಾದ್ನಲ್ಲಿ ನಾನು ದೊಡ್ಡ ಮಸೀದಿಯನ್ನು ನಿರ್ಮಾಣ ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಟಿರ್ತಾರೆ. ಅದಕ್ಕೆ ದೊಡ್ಡ ಮಟ್ಟಿಗೆ ಜನರು ಕೂಡ ಸೇರ್ತಾರೆ, ಬಹಳ ದೊಡ್ಡ ಮಟ್ಟಿಗೆ ಪ್ರಚಾರವೂ ಸಿಕ್ಬಿಡ್ತದೆ. ಆಗ TMC ಅವರ ಮಾತಿಗೆ ವಿರೋಧವನ್ನು ವ್ಯಕ್ತಪಡಿಸ್ತದೆ. TMC ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ಒಂದು ಹೆಜ್ಜೆ ಮುಂದೆ ಹೋಗಿ ಹುಮಾಯೂನ್ ಕಬೀರ್ ಅವರನ್ನು ಪಕ್ಷದಿಂದಲೇ ಉಚ್ಚಾಟನೆಯನ್ನು ಮಾಡ್ತಾರೆ. ಇನ್ನು ಉಚ್ಚಾಟನೆ ಆದ ನಂತರ ಹುಮಾಯೂನ್ ಕಬೀರ್ ತಮ್ಮದೇ ಆದ ಪಕ್ಷವನ್ನು ಕಟ್ಟಿಕೊಳ್ಳುವ ಜೊತೆಗೆ AIMIM ಅಂದರೆ ಅಸಾದುದ್ದೀನ್ ಓವೈಸಿ ಅವರ ಪಕ್ಷದ ಜೊತೆ ಮೈತ್ರಿಯನ್ನು ಮಾಡ್ಕೊಳ್ತಾರೆ. ಈ ಮೈತ್ರಿಯಿಂದ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರಿಗೆ ಒಂದು ಸ್ವಲ್ಪ ಭಯ ಶುರುವಾಗುತ್ತೆ. ಯಾಕಂದರೆ ಈ ಮೈತ್ರಿಯಿಂದ ಏನಾದರೂ ಮುಸ್ಲಿಂ ಮತಗಳು ವಿಭಜನೆ ಆಗ್ತದೆಯಾ ಎಂಬ ಬಗ್ಗೆ ಆತಂಕ ಸೃಷ್ಟಿಯಾಗತ್ತೆ. ಕಬೀರ್ ಈ ಚುನಾವಣೆಯಲ್ಲಿ TMCಗೆ ಪೆಟ್ಟು ಕೊಡಬಹುದು ಎಂಬ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ. ಆದರೆ TMCಯೇ ಚುನಾವಣೆಗೂ ಮುನ್ನ ಸರಿಯಾದ ಪೆಟ್ಟನ್ನೇ ಕಬೀರ್ ಅವರಿಗೆ ಕೊಟ್ಟಿದೆ. ಅದೇನೆಂದರೆ, ನಾನು ಮೊದಲೇ ಹೇಳಿದಾಗೆ ವೈರಲ್ ಆದ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದೇ TMC. ಈ ವಿಡಿಯೋದಲ್ಲಿ ಈ ಬಾರಿ ಶತಾಯಗತಾಯ ಮಮತಾ ಬ್ಯಾನರ್ಜಿ ಅವರನ್ನ ಸೋಲಿಸಬೇಕು, BJPಯನ್ನು ಹೇಗಾದರೂ ಮಾಡಿ ಅಧಿಕಾರಕ್ಕೆ ತರುವ ರೀತಿಯಲ್ಲಿ ನೋಡ್ಕೊಳ್ಬೇಕು, ಮುಸ್ಲಿಂ ಮತಗಳನ್ನು ವಿಭಜನೆ ಮಾಡಬೇಕು, ನನ್ನ ಕೆಲಸವೇ ಅದು, ಪಶ್ಚಿಮ ಬಂಗಾಳದ ಮುಸ್ಲಿಮರನ್ನು ಮರಳು ಮಾಡುವುದು ಸುಲಭ, ಆ ಕಾರಣಕ್ಕಾಗಿ ನಾನು 1,000 ಕೋಟಿಯ ಡೀಲನ್ನು BJP ಜೊತೆ ಮಾಡಿಕೊಂಡಿದ್ದೇನೆ, ನೀವು ಆ ಹಣವನ್ನು ಕೊಟ್ಟರೆ 100ರಿಂದ 120 ಸ್ಥಾನವನ್ನು ಗೆಲ್ಲೋದಕ್ಕೆ ಸಹಾಯ ಮಾಡ್ತೇನೆ, TMC 100ಕ್ಕಿಂತ ಕೆಳಗಡೆ ಬರ್ತದೆ, ಸುವೇಂದು ಅಧಿಕಾರಿ, ಅಸ್ಸಾಂನ CM ಹಿಮಂತ್ ಬಿಸ್ವಾ ಶರ್ಮಾ, ಅದೇ ರೀತಿ ಮಧ್ಯಪ್ರದೇಶದ CM ಇವರೆಲ್ಲರ ಜೊತೆಗೂ ಸಂಪರ್ಕವನ್ನು ಹೊಂದಿದ್ದೇನೆ, ಪ್ರಧಾನಿ ಕಚೇರಿಯ ಜೊತೆಗೂ ಕೂಡ ಸಂಪರ್ಕ ಹೊಂದಿದ್ದೇನೆ, ಒಟ್ಟಾರೆಯಾಗಿ ಈ ಬಾರಿ TMCಯನ್ನು ಸೋಲಿಸಲೇಬೇಕು, BJPಯನ್ನು ಅಧಿಕಾರಕ್ಕೆ ತರಬೇಕು ಅನ್ನೋದೇ ನನ್ನ ಗುರಿ ಅಂತ ಆ ವಿಡಿಯೋದಲ್ಲಿ ಹೇಳಿದ್ದಾರೆ. ಇದರಲ್ಲಿ ಇನ್ನೊಂದು ಪ್ರಮುಖ ವಿಚಾರ ಏನಂದರೆ, ಬಾಬ್ರಿ ಮಸೀದಿ ನಿರ್ಮಾಣದ ಬಗ್ಗೆ ಹೇಳಿದ್ದು ಕೂಡ ಭಾವನಾತ್ಮಕ ವಿಚಾರ ಅಷ್ಟೇ. ಭಾವನಾತ್ಮಕವಾಗಿ ಜನರನ್ನು ಸೆಳೆಯೋಕೆ ಇದನ್ನು ಮಾಡಿದ್ದು, ಮುಸ್ಲಿಮರನ್ನು ಮೂರ್ಖರನ್ನಾಗಿ ಮರಳು ಮಾಡುವುದು ಸುಲಭ ಅಂತ ಹುಮಾಯೂನ್ ಆ ವಿಡಿಯೋದಲ್ಲಿ ಹೇಳಿದ್ದಾರೆ. ಈ ವಿಡಿಯೋ ವೈರಲ್ ಆದ ತಕ್ಷಣವೇ ಇಡೀ ದೇಶದ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ. ಭರತ್ಪುರ್ ಶಾಸಕ ಹುಮಾಯೂನ್ ಕಬೀರ್ ಸ್ಥಾಪಿಸಿರುವ AJUP ಜೊತೆಗಿನ ಮೈತ್ರಿಯನ್ನು ಅಸಾದುದ್ದೀನ್ ಓವೈಸಿ ಅವರು ಕಡಿದುಕೊಂಡಿದ್ದಾರೆ. ಈ ವಿಡಿಯೋ ವೈರಲ್ ಆದ ಕೂಡಲೇ ಪಶ್ಚಿಮ ಬಂಗಾಳದಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸುವುದಾಗಿ ಓವೈಸಿ ಘೋಷಿಸಿದ್ದಾರೆ. ಈಗ ದೊಡ್ಡ ಮಟ್ಟದಲ್ಲಿ ರಾಜಕೀಯ ವಿವಾದವಾಗಿ ಈ ವಿಡಿಯೋ ಮಾರ್ಪಟ್ಟಿದೆ. ಚುನಾವಣೆಗೆ ಇನ್ನೂ 10-12 ದಿನಗಳು ಬಾಕಿ ಇದೆ. ಈ ವಿಡಿಯೋಗೆ ಸಂಬಂಧಪಟ್ಟಂತೆ ತನಿಖೆ ಮಾಡಬೇಕು ಅಂತ ಕೂಡ ಒತ್ತಾಯ ಕೇಳಿಬರ್ತಾ ಇದೆ. ಜೊತೆಗೆ BJP ನಾಯಕರು ನೋಡಿ, ಮುಸ್ಲಿಮರ ಮತಗಳನ್ನು ವಿಭಜನೆ ಮಾಡಲು ಕಬೀರನ್ನು ಹೇಗೆ ಬಳಸ್ಕೊಳ್ತಿದ್ದಾರೆ ಅಂತ ಕೂಡ ಟೀಕೆ ನಡೀತಾ ಇದೆ. ಇನ್ನು ಈ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಹುಮಾಯೂನ್ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿ TMC ಬಿಡುಗಡೆ ಮಾಡಿರುವ ವಿಡಿಯೋವನ್ನು AI ನಿರ್ಮಿತ ಅಂದರೆ AI ಜನರೇಟೆಡ್ ವಿಡಿಯೋ ಅಂತ ಹೇಳಿದ್ದಾರೆ. ನನ್ನ ಬೆಳವಣಿಗೆಯನ್ನು ಸಹಿಸದ TMC AI ತಂತ್ರಜ್ಞಾನವನ್ನು ಬಳಸಿ ನಕಲಿ ವಿಡಿಯೋ ಸೃಷ್ಟಿ ಮಾಡಿದೆ ಅಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಆದರೆ ಆ ವಿಡಿಯೋವನ್ನು ಸಂಪೂರ್ಣ ಅಸಲಿ ಎಂದಿರುವ TMC ಉನ್ನತ ಮಟ್ಟದ ತನಿಖೆಗೆ ಒತ್ತಾಯ ಮಾಡ್ತಾ ಇದೆ. ಆದರೆ ಪಶ್ಚಿಮ ಬಂಗಾಳ BJP ಘಟಕ ಈ ವಿಚಾರದಲ್ಲಿ ಅಂತರವನ್ನು ಕಾಯ್ದುಕೊಂಡಿದೆ. ಆದರೆ ಈ ವಿಚಾರವಾಗಿ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು
ಮಾತನಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂದರೆ, ಮಮತಾ ಬ್ಯಾನರ್ಜಿ ಅವರ ಸಾಮರ್ಥ್ಯಗಳ ಬಗ್ಗೆ ನಿಮಗೆ ತಿಳಿದಿಲ್ಲದಿರಬಹುದು. ಅವರು ಇಂತಹ 2,000 ನಕಲಿ ವಿಡಿಯೋಗಳನ್ನು ನಿರ್ಮಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಹುಮಾಯೂನ್ ಕಬೀರ್ ಮತ್ತು BJP ದಕ್ಷಿಣ ಧ್ರುವ ಮತ್ತು ಉತ್ತರ ಧ್ರುವ ಇದ್ದಂತೆ ನಾವು ಎಂದಿಗೂ ಹೊಂದಾಣಿಕೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅಂತ ನುಣಿಚಿಕೊಂಡಿದ್ದಾರೆ. ಇವೆಲ್ಲವೂ ಕೂಡ ಚುನಾವಣೆಯ ಮೇಲೆ ಪರಿಣಾಮ ಬೀರುವ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ದೇಶದಾದ್ಯಂತ ದೊಡ್ಡ ಮಟ್ಟಿಗೆ ಇದು ಚರ್ಚೆಯನ್ನು ಕೂಡ ಹುಟ್ಟಾಕಿದೆ. ಇದು ನಿಜಕ್ಕೂ ಫೇಕ್ ವಿಡಿಯೋ ಆದರೆ ಚುನಾವಣೆ ಸಂದರ್ಭದಲ್ಲಿ TMC ಮಾಡಿದ ಮಹಾ ಅಪರಾಧ ಆಗ್ತದೆ. ಇನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಕೂಡ ಆಗಬೇಕಾಗ್ತದೆ. ಒಟ್ಟಿನಲ್ಲಿ ಈ ವಿಡಿಯೋ ಸತ್ಯಾಸತ್ಯತೆ ಬಗ್ಗೆ ಸರಿಯಾದ ತನಿಖೆ ಅಂತೂ ಮಾಡಲೇಬೇಕಾಗ್ತದೆ. ಇಲ್ಲವಾದರೆ ಹುಮಾಯೂನ್ ಕಬೀರ್ ನಿಜಕ್ಕೂ ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟಿದ್ದಾರೆಯೇ ಅಂತ ಆದರೆ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವ ಹೇಳಿಕೆ ಅಂದರೆ ತಪ್ಪಾಗೋದಿಲ್ಲ. ಅಥವಾ BJP ಏನಾದರೂ ಕಬೀರ್ ಅವರನ್ನ ಬಳಸ್ಕೊಂಡು ಈ ರೀತಿಯ ನಡೆಯನ್ನು ಪ್ರದರ್ಶನ ಮಾಡೋಕ್ಕೆ ಹೊರಟಿದೆ ಅಂತ ಆದರೆ ಇಡೀ ಪ್ರಜಾತಂತ್ರವನ್ನೇ ತಮಗೆ ಹೆಂಗೆ ಬೇಕೋ ಹಾಗೆ ಬಳಸ್ಕೊಳ್ಳೋಕ್ಕೆ ನಿಂತಿದೆ ಅಂತಲೇ ಗೊತ್ತಾಗ್ತದೆ. ಈಗಾಗಲೇ BJP ಪಶ್ಚಿಮ ಬಂಗಾಳದಲ್ಲಿ ನಡೆದುಕೊಂಡಿರುವ ರೀತಿಯನ್ನು ನೀವೆಲ್ಲ ನೋಡಿದ್ದೀರಾ. ಜೊತೆಗೆ ಮಮತಾ ಬ್ಯಾನರ್ಜಿ ಕೂಡ ಆರೋಪ ಮಾಡ್ತಾ ಬಂದಿದ್ದಾರೆ. ಒಂದು ಕಡೆ SIR ಹೆಸರಿನಲ್ಲಿ ಸುಮಾರು 91 ಲಕ್ಷ ಮತದಾರರನ್ನು ಹೊರಗಿಟ್ಟಿದ್ದಾರೆ. ಇದರ ವಿರುದ್ಧ ಮಮತಾ ಬ್ಯಾನರ್ಜಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಕೂಡ ಹತ್ತಿದ್ದಾರೆ. ಈ ಹೆಸರು ಡಿಲೀಟ್ ಆಗಿರುವಂಥದ್ದು ಬಹಳ ಮುಖ್ಯವಾಗಿ ಮುಸ್ಲಿಂ ಬಾಹುಳ್ಯ ಇರುವಂತಹ ಕ್ಷೇತ್ರಗಳಲ್ಲಿ. ಇವೆಲ್ಲದಕ್ಕೂ BJPಯ ಕುತಂತ್ರ ಎಂದು ಮಮತಾ ಬ್ಯಾನರ್ಜಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ BJP ಕೂಡ ಹೇಗಾದರೂ ಮಾಡಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರವನ್ನು ಹಿಡಿಯಲೇಬೇಕು ಎಂಬಂತೆ ಜಿದ್ದಿಗೆ ಬಿದ್ದ ಹಾಗೆ ಕಾಣ್ತಾ ಇದೆ. ಅದೇ ರೀತಿಯಲ್ಲಿ ತನ್ನ ಪ್ರಣಾಳಿಕೆಯನ್ನು ಸಹ ಪ್ರಕಟ ಮಾಡ್ತಾ ಇದೆ. ಬಹಳ ಮುಖ್ಯವಾಗಿ ಬೇರೆ ರಾಜ್ಯಗಳಲ್ಲಿ ಗ್ಯಾರಂಟಿಗಳನ್ನು ವಿರೋಧಿಸಿಕೊಂಡು ಬಂದಿದ್ದ BJP ಈಗ ಪಶ್ಚಿಮ ಬಂಗಾಳದ ಮಹಿಳೆಯರಿಗೆ 3,000 ಹಣವನ್ನು, ನಿರುದ್ಯೋಗಿ ಯುವಕರಿಗೆ 3,000 ಹಣವನ್ನು, ಉಚಿತ ಬಸ್ ಪ್ರಯಾಣದ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದೆ. ಹೀಗೆ ಬೇರೆ ರಾಜ್ಯಗಳಲ್ಲಿ ಗ್ಯಾರಂಟಿಯನ್ನು ಕೊಟ್ಟು ಬೊಕ್ಕಸವನ್ನು ಖಾಲಿ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ದ BJP ಈಗ ತಾವೇ ಗ್ಯಾರಂಟಿಯನ್ನು ನೆಚ್ಚಿಕೊಂಡು ಚುನಾವಣೆಗೆ ಬಂದಿದೆ. ಹುಮಾಯೂನ್ ಕಬೀರ್ ಅವರ ವಿಡಿಯೋ ಇನ್ನು ಕೆಲವೇ ದಿನಗಳು ಬಾಕಿ ಇರುವ ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಎಂಬುದನ್ನು ಸಹ ಕಾದು ನೋಡಬೇಕಾಗಿದೆ. ಒಂದು ವೇಳೆ ಈ ವಿಡಿಯೋ ನಿಜವೇ ಆಗಿದ್ದರೆ ಕಬೀರ್ ಜೊತೆಗೆ BJP ಅಧಿಕಾರಕ್ಕಾಗಿ ಯಾವ ಹಾದಿಯನ್ನು ಹಿಡಿದಿದೆ ಎಂಬುದು ಸಹ ನಾಚಿಕೆಗೇಡಿನ ಸಂಗತಿಯಾಗ್ತದೆ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಇದೀನ.com ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.